ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 6:45 ಆಯಿತು. ಎಲ್ಲ ದಿನದ ಥರ ಮೇಲೆ ಬಂದೆ. ಸ್ವಲ್ಪ ಹೊತ್ತು ಕೂತೆ. ಈಗ ಕೆಳಗಡೆ ಹೋಗಿ ಕಾಫಿ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಕಾಫಿ ಹೇಗೆ ಮಾಡ್ತೀನಿ ಅಂತ ನೋಡಿ. ಫಿಲ್ಟ್ರಿಗೆ ಕಾಫಿ ಪೌಡ್ರ್ ಹಾಕೋತೀನಿ, ಒಂದೆರಡು ಸ್ಪೂನು. ನಂತರ ಬಿಸಿ ಬಿಸಿಯಾದ ಕುದಿಯೋ ನೀರು ಹಾಕ್ತೀನಿ. ನಂತರ ಲಿಡ್ ಮುಚ್ಚಿಟ್ಬಿಡ್ತೀನಿ. ಒಂದು ಹಾಫ್ ಆನ್ ಅವರ್ ಅಷ್ಟೊತ್ತಿಗಾಗಲೇ ಅರಕ್ಕೆ ರೆಡಿ ಆಗುತ್ತೆ. ಇಲ್ಲಿ ಕಪ್ಪಿಗೆ ಬೆಲ್ಲ ಹಾಕಿಟ್ಟಿದ್ದೀನಿ. ಸೊ ಈಗ ಬಿಸಿ ಬಿಸಿ ಹಾಲು ಹಾಕ್ಕೋತೀನಿ. ಹಾಲಿಗೆ ನೀರು ಆ್ಯಡ್ ಮಾಡಲ್ಲ ತುಂಬ ಏನು. ಸೊ ಈಗಾಗಲೇ ಮನೆ ತುಂಬ ಕಾಫಿ ಫ್ಲೇವರು ಅಷ್ಟು ಚೆನ್ನಾಗಿರುತ್ತೆ. ಕುಡಿಯೋಕ್ಕೂ ತುಂಬ ಸಮಾಧಾನವಾಗಿ. ನಾನು ಕಾಫಿ ಲವರ್, ಹಾಗಾಗಿ ನಂಗೆ ತುಂಬಾ ಇಷ್ಟ. ಸೊ ಮೇಲ್ಗಡೆ ತೊಗೊಬಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಆರಾಮಾಗಿ ಕುಡಿತೀನಿ. ನಾನು ಯಾವ ಕಾಫಿ ಪೌಡ್ರ್ ಯೂಸ್ ಮಾಡೋದು ಅಂತ ನಿಮಗೆ ನೋಡಬೇಕು ಅನಿಸಿದ್ರೆ ನೋಡಿ, ನಾನು ತೋರಿಸ್ತೀನಿ ನಿಮಗೆ. ಹ್ಯಾವ್ ಎ ನೈಸ್ ಡೇ ಎಲ್ರಿಗೂ. ನೋಡಿ, ಈ ಕಾಫಿ ಪೌಡ್ರು ನಾನು ಯೂಸ್ ಮಾಡೋದು ಫುಲ್ ಆಫ್ ಬೀನ್ಸ್ ಅಂತ ಹೇಳಿ. ತುಂಬ ಚೆನ್ನಾಗಿದೆ. ನಿಮಗೆ ಬೇಕು ಅನಿಸಿದ್ರೆ ನನ್ನ ಹತ್ರ ಹೇಳಿ. ಇದ್ರ ಪ್ಯಾಕೇಜಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ. ನಮ್ಮ ಚಿಕ್ಕಮಗಳೂರು ಅಂದರೆ ಕಾಫಿ ನಾಡು. ಈ ಕಾಫಿ ನಾಡಿಂದೇ ಕಾಫಿನ ತೆಗೆದು ಹುರಿದು ಪುಡಿ ಮಾಡಿ ಅದನ್ನು ಎಷ್ಟು ಚೆನ್ನಾಗಿರೋ ಪ್ಯಾಕೆಟ್ ಮಾಡಿ ಅದನ್ನು ಈಗಾಗಲೇ ಎಲ್ಲ ಕಡೆಗಳಲ್ಲೂ ಮಾರಾಟಕ್ಕೆ ಇಳಿದಿದೆ. ಈಗ ಚಿಕ್ಕಮಗಳೂರಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಫೆಬ್ರವರಿಯಿಂದ ಶುರು ಆಗುತ್ತೆ. ಸೊ ಇದರಲ್ಲಿ ಸ್ಪೆಷಾಲಿಟಿ ಏನು ಅಂದರೆ ಇದಕ್ಕೆ ಚಿಕ್ಕೋರಿ ಮಿಕ್ಸ್ ಮಾಡಿಲ್ಲ. ಇದು ಫುಲ್ಲಿ ಆರ್ಗ್ಯಾನಿಕ್, 100% ಅರಬಿಕಾ ಪೇಬೆರಿ ಕಾಫಿ. ಇದು ತುಂಬ ಚೆನ್ನಾಗಿದೆ. ನೀವು ಒಂದ್ಸಲಿ ಯೂಸ್ ಮಾಡಿ ನೋಡಿ. ಫೆಬ್ರವರಿಯಿಂದ ಇಲ್ಲೂ ಕೂಡ ಚಿಕ್ಕಮಗಳೂರಲ್ಲಿ ಕೂಡ ಲಾಂಚ್ ಆಗುತ್ತೆ. ಇದು ಬೇಕು ಅನಿಸಿದ್ರೆ ಹೇಳ್ಬೋದು ನನ್ನ ಹತ್ರ. ಇದು ನಮ್ಮದೇ, ನನ್ನ ಬ್ರದರಿಂದು. ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ. ನಾನು ಯೂಸ್ ಮಾಡ್ತಾ ಇರೋದ್ರಿಂದ ಗೊತ್ತು ನನಗೆ, ಯಾಕೆಂದರೆ ನಾನು ಕಾಫಿ ಲವರ್. ಕಾಫಿ ತುಂಬ ಇಷ್ಟಪಡೋರು ಇದನ್ನೊಂದ್ಸಲಿ ಯೂಸ್ ಮಾಡಿ ನೋಡಿದ್ರೆ ಮತ್ತು ಯಾವ ಕಾಫಿನೂ ಅವ್ರಿಗೆ ಚೆನ್ನಾಗಿದೆ ಅಂತ ಹೇಳಿ ಅನಿಸೋದೇ ಇಲ್ಲ. ಸೊ ನನಗೆ ತುಂಬ ಸ್ಯಾಟಿಸ್ಫೈಡ್ ಇದ್ದೀನಿ ಇದರಲ್ಲಿ. ನನ್ನ ಚಾನಲ್ನ ಯಾರು ನೋಡ್ತಿರೋ ಅವ್ರಿಗೆ ಅಂಗಡಿಗಳಿದ್ದರೆ ಅಂಗಡಿಗಳಿಗೆ ಮತ್ತು ನಿಮ್ಮ ಮನೆಗಳಿಗೆ ಬೇಕಾದ್ರೂ ತರಿಸ್ಕೋಬೋದು. ನೀವು ಹೇಳಿದರೆ ನಾನು ಆ ಟೈಮಿಗೆ ತಲುಪಿಸ್ತೀನಿ. ಸೊ ತುಂಬ ಚೆನ್ನಾಗಿದೆ. ಇನ್ಸ್ಟೆಂಟಾಗಿ ಮತ್ತು ಫಿಲ್ಟ್ರಾಗಿ ಕೂಡ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಕಾಫಿ ಲವರ್ಸ್ಗಳಿಗೆ ತುಂಬಾ ಇಷ್ಟ ಆಗುತ್ತೆ. 100% ಇಷ್ಟಪಡ್ತೀರಾ. ಸೊ ಐ ಲೈಕ್ ಇಟ್. ತುಂಬ ಇಷ್ಟ ಆಯಿತು ನನಗೆ. ಮತ್ತು ಮಕ್ಕಳಿಗೆ ಸ್ಕೂಲಿಗೆ ರೆಡಿ ಮಾಡಬೇಕು. ಇಡ್ಲಿ ಮಾಡೋಣ ಅಂಥೇಳಿ ಹೊರಟೆ. ಸೊ ಬಿಸಿ ಬಿಸಿಯಾದ ಇಡ್ಲಿ, ಮಲ್ಟಿಗ್ರೈನ್ ಎಲ್ಲ ಹಾಕ್ಕೊಂಡಿರೋದು. ಅಕ್ಕಿ, ರಾಗಿ, ಗೋಧಿ ಎಲ್ಲ ಹಾಕ್ಕೊಂಡಿದ್ದೀನಿ. ಬೇಳೆಕಾಳುಗಳಲ್ಲಿ ಎಲ್ಲ ಬೇಳೆಕಾಳುಗಳನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಚಟ್ನಿಗೆ ಕಡಲೆ ಚಟ್ನಿ ಮಾಡೋಣ ಅಂಥೇಳಿ ರುಬ್ಕೋತಾ ಇದ್ದೀನಿ. ಸೊ ಇಲ್ಲಿ ಒಗ್ಗರಣೆ ಕೂಡ ಹಾಕ್ಕೋತಾ ಇದ್ದೀನಿ. ನೋಡಿ, ಚಟ್ನಿ ರುಬ್ಬಾಯಿತು. ಬಿಸಿ ಬಿಸಿಯಾದ ಇಡ್ಲಿ ರೆಡಿ ಆಯಿತು. ಬನ್ನಿ ಎಲ್ಲರೂ. ಎಷ್ಟು ಚೆನ್ನಾಗಿತ್ತು ಅಂದರೆ ರಾಗಿ, ಅಕ್ಕಿ, ಗೋಧಿ ಎಲ್ಲ ಹಾಕಿರೋದ್ರಿಂದ ಜೋಳ ಕೂಡ ಹಾಕಿದ್ದೀನಿ. ತುಂಬ ಚೆನ್ನಾಗಿತ್ತು. ಎಷ್ಟು ಸಾಫ್ಟ್ ಆಗಿತ್ತು ಅಂದರೆ ನೀವು ನಂಬಲ್ಲ, ಅಷ್ಟು ಸಾಫ್ಟ್ ಆಗುತ್ತೆ. ನಾನು ಇದ್ರ ಇಂಗ್ರೀಡಿಯೆಂಟ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.